ಆಗೇನು ಆ ಕಾಲಕ್ಕೆ ವ್ಯಾಸರಾಜರಾಗಿ ನಿಂತು ನಡೆಸಿರತಕ್ಕಂತಹ ಅದ್ಭುತವಾದ ವ್ಯಾಪಾರ ಇವತ್ತಿಗೂ ಇನ್ನೂ ಜೀವಂತ. 92 ವರ್ಷದ ಆಯುರ್ಮಾನದಲ್ಲಿ ತಾವು ನಡೆಸಿದ ಪ್ರತಿಯೊಂದು ವ್ಯಾಪಾರವೂ ದಾಖಲೆ. ಅದು ಅವರು ಮಾತ್ರ ಕೀರ್ತಿ ತಗೊಂಡು ಹೋಗ್ಬಿಟ್ಟಿದ್ದಲ್ಲ, ಪ್ರತಿ ಹಂತಕ್ಕೆ ನಮಗೆ ತತ್ವಜ್ಞಾನಕ್ಕೆ ಎಂಥ ಆಪತ್ತೇ ಬಂದರೂ ಕೂಡ ಅದಕ್ಕೆ ಒಳ್ಳೆ ಕೋಟೆ ಕಟ್ಟಿಟ್ಟಿದ್ದಾನೆ. ನೀವು ಏನು ಸುನಾಮಿ ಗಿನಾಮಿ ಅಲೆ ಏನು ಬೇಕಾದ್ರೆ ಎದ್ದು ಬರಲಿ, ಈ ಕೋಟೆ ದಾಟಿ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಅವನ ಅಂಥ ವ್ಯಾಸತ್ರಯ ರಕ್ಷದ್ ವಜ್ರ ಶಿಲಾಕೃತೀನ್ ಬಹುಮತಾನ್, ವಿಜೇಂದ್ರ ಸ್ವಾಮಿಗಳವರ ಬಾಯಲ್ಲಿ ಕೇಳಬೇಕದನ್ನು. ಅಂಥ ಅದ್ಭುತವಾದಂತಹ ಕೃತಿರತ್ನಗಳನ್ನು ಮತ್ತು ವೈಷ್ಣವ ಸಾಮ್ರಾಜ್ಯವನ್ನು ರಾಜನನ್ನ ತಿದ್ದಿ ಆ ಕಾಲಕ್ಕೆ ವ್ಯವಸ್ಥೆ ಮಾಡಿಕೊಟ್ಟ ಕ್ರಮ, ಆಗ ಬಂದ ಆಪತ್ತುಗಳನ್ನು ಕಳೆದದ್ದು ಇದೆಲ್ಲ ಅಲ್ಲಾದರೆ ಅವರೇನೇ ಆ ಕಾಲಕ್ಕೆ ಹೆಚ್ಚು ಏನು ಬೇಡ ಅಂತ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸಂಕೋಚ 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 ಮಾಡಿಕೊಂಡು ಅತ್ಯಂತ ದರಿದ್ರನಾಗೆಲ್ಲೋ ದೂರ ಇದ್ದು ಬಿಡ್ತೇನೆ ಅಂತಂದರೆ ಭಗವಂತ ಬಿಡ್ತಾನೇನಂತವರನ್ನು. ಕೇಳಿಕೊಂಡಿದ್ದೆಪ್ಪ, ವರ ಕೊಟ್ಟಿದ್ದೆ, ಅಷ್ಟು ದಾರಿದ್ರ್ಯ ಮುಗಿತೀನಿ, ಸಾಕಷ್ಟೇ ದಾರಿದ್ರ್ಯ, ಇನ್ನು ಬೇಡ, ಇನ್ನು ನಿನ್ನ ನೆನೆಸ್ಕೊಂಡವ್ರಿಗೆ ದಾರಿದ್ರ್ಯ ಇರಬಾರ್ದು ಇನ್ನು ಮೇಲೆ, ಅಷ್ಟು ಪರಮಾನುಗ್ರಹ ಮಾಡಿಬಿಡ್ತೇನೆ ಅಂತ ಮತ್ತಿನ್ಯಾರಿಗೂ ಕಾಣದೇ ಇರುವ ಶೈಲಿಯಲ್ಲಿ ಸಾಕ್ಷಾತ್ತಾಗಿ ಯಾರು ಬರಬೇಕಲ್ಲಿಗೆ? ಅಮ್ಮನವರೇ ಬಂದು, ಸರಸ್ವತೀ ದೇವಿಯರು ಬಂದು ಈ ಸ್ಥಾನದಲ್ಲಿ ನೀ ಬರಬೇಕು, ನಿನ್ನಲ್ಲಿ ನಿಂತು ಜಗತ್ತಿಗೆ ತತ್ವಜ್ಞಾನ ಪ್ರಸಾರ ಮಾಡಬೇಕು. ಆ ಕ್ರಮದಿಂದಾಗಿ ನಿಂತು ನಡೆಸೋದ್ರಲ್ಲ, ಎಲ್ಲ ಒಂದೊಂದು ಆಕೃತಿಗಳಾದರೆ ಇದನ್ನೆಲ್ಲ ವೃಂದಾವನದ ಆಕೃತಿಯಲ್ಲಿ. ವೃಂದಾವನ ಅಂತಂದರೆ ಏನು ಅಂತ ಹೆಚ್ಚು ನನ್ನೆಲ್ಲ ಪರಿಚಯ ಪಡೆದಿದ್ದೇವೆ. ಅದು ಸಾಮಾನ್ಯ ಅಲ್ಲ ವೃಂದಾವನ ಅಂತಂದರೆ. ಅದರ ಬಗ್ಗೆ ಇದೆಲ್ಲ ತೀರ್ಥಕ್ಷೇತ್ರ ವಿಲಾಸ ಅಂತ ನಮ್ಮ ಪರಮಗುರುಗಳು ಜಾಲಿಹಾಳಾಚಾರ್ಯರು ತೀರ್ಥ ಪ್ರಬಂಧ ಅಂತ ವಾದಿರಾಜರು ಒಂದು ಚಿತ್ರಣ ಮಾಡಿಕೊಟ್ಟು, ಮಹಾನುಭಾವರು ತೀರ್ಥಕ್ಷೇತ್ರಗಳ ಯಾತ್ರೆ ಇವತ್ತು ಸಾರ್ಥಕ ಆಗಬಹುದಾದರೆ ಅದು ರಾಜರ ಅನುಗ್ರಹದಿಂದ ಮಾತ್ರ. ಇಲ್ಲದೇ ಇದ್ದರೆ ನಾವೇನು ನೋಡ್ಲಿಕ್ಕೆ ಹೋಗ್ತಿದ್ವಿ? ಇಲ್ಲದನ್ನು ಮೊದಲಿಗೆ ಆರಂಭದಲ್ಲಿ ಉಲ್ಲೇಖ ಮಾಡಿದ್ದಾರೆ. ನಾವು ಸಾಧಾರಣ ತೀರ್ಥಕ್ಷೇತ್ರ ಯಾತ್ರೆ ಅಂತ ಮಾಡ್ತೀವಲ್ಲ, ಏನು ನೋಡ್ಕೊಂಡ್ಬರ್ತೇವೆ? ಈಗೆಲ್ಲ ಈಗಂತೂ ತೀರ್ಥಯಾತ್ರೆ ಕ್ರಮವೇ ಬೇರೆ. ಇಲ್ಲಿ ಹೋಗಬೇಕಾಗಿದ್ದರೆ ಕೇಳ್ಕೊಂಡು ಹೋಗಿರ್ತಾರೆ, ಕಾಪಿ ಸಿಗತ್ತಾ ಅಲ್ಲಿ? ಇನ್ನೇನು ಸಿಗದೇ ಇದ್ರೂ ಪರವಾಗಿಲ್ಲ, ತಲೆನೋವು ಬರುತ್ತಿಲ್ಲ ಅಂದರೆ ಎಲ್ಲ ಮಾರಿಗಳನ್ನು ಇಲ್ಲಿ ಬಿಟ್ಟು ಹೋಗಬೇಕು. ಅದನ್ನು ಅಲ್ಲಿ ಕಟ್ಕೊಂಡು ಹೋದರೆ ಅಂತಹ ನಿಷಿದ್ಧ ಪದಾರ್ಥಗಳನ್ನು, ಕೋಪ ಆಟೋಪ ಅವು ಇವೆಲ್ಲ ಬಿಟ್ಟು ತತ್ವಜ್ಞಾನ ಭರಿತರಾಗಿ ಪಾತ್ರರ ಸಂಗಡ ಯಾತ್ರೆಯ ಚರಿಸಿ ವಿಧಾತೃಪಿತನ ಗುಣ ಸ್ತೋತ್ರಗಳ ಗಾತ್ರವ ಮರೆದು ಪರತ್ರಾನಂದದೆ ವಿಚಿತ್ರಾನಂದದೆ ಪರತ್ರವ ಪಡೆಯುವುದೇ ಫಲವಿದು ಬಾಳುವುದಕ್ಕೆ ಅಂತ ಅದ್ರ ಬಗ್ಗೆ ಬಹಳ ಕೊಂಡಾಡಿದ್ದಾರೆ. ತೀರ್ಥಕ್ಷೇತ್ರ ಯಾತ್ರೆಯಷ್ಟು ಮಹತ್ವ ಅದು ಮತ್ತೊಂದಕ್ಕೆ ಬರೋಲ್ಲ. ಸುಲಭವಾಗಿ ದೊಡ್ಡ ದೊಡ್ಡವರು ಎಲ್ಲಿ ಓಡಾಡಿದ್ದಾರೆ ಅವರನ್ನೇ ನೆನೆಸಿಕೊಂಡು ಅಲ್ಲಿ ಹರಿವಾಯುಗಳ ಸನ್ನಿಧಾನ, ಋಷಿಗಳು ಮುನಿಗಳು ತಮ್ಮ ತಮ್ಮ ಅಪಾರ ತಪೋವಿಶೇಷವನ್ನು ಮಾಡಿ ಆ ಪುಣ್ಯದ ಗಂಟುಗಳನ್ನು ಬಿಟ್ಟು ಹೋಗಿದ್ದಾರಲ್ಲ, ಸುಮ್ಮ ಅಲ್ಲಲ್ಲೂ ಹೊಟ್ಟೋದರೆ ಸಾಕು, ವಿನೀತನಾಗಿ ಕೈ ಮುಕ್ಕೊಂಡಿದ್ದರೆ ಸಾಕು. ಅಲ್ಲಿ ಅಪಮಾನವೋ ಅದೋ ಇದೋ ಬೇಕಾದ್ದಾಗಬಹುದು, ಅದು ಪಾಪ ಕಳಿಲಿಕ್ಕೇ ನಡೀತಾ ಇರುತ್ತಾ ಆ ವ್ಯಾಪಾರ. ಅದನ್ನು ಅನುಭವಿಸಿ ವಿನೀತನಾಗಿ ನೀ ಏನು ಮಾಡಿದರೂ ಸರಿ ಸ್ವಾಮಿ, ರಕ್ಷಣೆ ಮಾಡು, ನಿನ್ನ ದರ್ಶನ ಕೊಡು, ಹೀಗೆ ಆಯಾಸದಿಂದ ಹೋಗಿ ಅದು ಭಗವನ್ ಮೂರ್ತಿ ಮುಂತಾದವುಗಳ ದರ್ಶನ ಮಾಡ್ತೇವಲ್ಲ, ನಮ್ಮ ಸಕಲಾನಿಷ್ಟ ನಿವೃತ್ತಿಯಾಗುವುದು. ಬಲರಾಮದೇವರಿಗೆ ಆ ಕಾಲಕ್ಕೆ ಸುತಾಚಾರ್ಯರ ತಲೆ ಕಡ್ದಾಕ್ಬಿಡ್ತಾರೆ. ದಶಮಸ್ಕಂದ ಉತ್ತರ ಭಾಗದಲ್ಲಿ ಬರುತ್ತೆ. ಸುತಾಚಾರ್ಯರು ಅವರು ಸೂತ ಜಾತಿಯವರು. ಸೂತ ಜಾತಿಯವರು ಮೇಲೆ ಕೂತ್ಕೊಂಡು ವ್ಯಾಸಪೀಠದಲ್ಲಿ ಪ್ರವಚನ ಮಾಡೋಣ, ಅವರಿಗಿಂತ ಹಿರಿಯರಾದ ಶೌನಕಾದಿಗಳು ಕೆಳಗಡೆಯಲ್ಲಿ ಕೂತ್ಕೊಂಡು ಕೇಳೋಣ. ಇದು ವರ್ಣಾಶ್ರಮದ ಅತಿಕ್ರಮ ಅಂದರು ಬಲರಾಮದೇವರು. ಸೀದಾ ಹಿಂದೆ ಮುಂದೆ ವಿಚಾರ ಮಾಡಲಿಲ್ಲ, ಹೋಗಿ ತಲೆ ಕಡ್ದಾಕೋದು. ಆಗ ರಹಸ್ಯವನ್ನು ಹೇಳ್ತಾರೆ ಶೌನಕಾದಿಗಳು. ಇಲ್ಲ ಸ್ವಾಮಿ, ಅದಕ್ಕೋಸ್ಕರನೇ ವೇದವ್ಯಾಸದೇವರ ತತ್ವಜ್ಞಾನ ಅವರಲ್ಲಿ ತುಂಬಿಟ್ಟಿದ್ದಾರೆ, ಅವರಿಂದ ನಾವು ಹೊರಗೆ ಪಡೆಯೋದೇ ಹೇಗೆ? ಅದಕ್ಕೊಂದು ಉಪಾಯ ಮಾಡಿ ಭಗವಂತನನ್ನು ಪ್ರಾರ್ಥನೆ ಮಾಡಿ ನಮ್ಮ ಬ್ರಾಹ್ಮ ವರ್ಚಸ್ಸನ್ನೆಲ್ಲ ಅವರಲ್ಲಿ ತುಂಬಿ, ಒಬ್ಬ ಬ್ರಾಹ್ಮಣ ಆಗಲಿಲ್ಲ ಆಗ ಮಹಾಬ್ರಾಹ್ಮಣೋತ್ತಮರು, ಅವರನ್ನು ಮೇಲುಗಡೆ ಕೂಡಿಸಿ ವೇದವ್ಯಾಸದೇವರ ಸನ್ನಿಧಾನ ಪಾತ್ರರನ್ನಾಗಿ ಮಾಡಿ ಉಪದೇಶ ಪಡಿತಾ ಇದ್ವಿ. ನಮಗೆ ಬ್ರಹ್ಮಹತ್ಯೆ ಬಂತು. ಬರೀ ಸೂತ್ರನ ಕೊಂದಿದ್ದಲ್ಲ, ಈಗ ಬ್ರಹ್ಮಹತ್ಯೆ ಬಂತು. ಅದರ ಪರಿಹಾರಕ್ಕೋಸ್ಕರವಾಗಿ ಮಾಡಬೇಕಾದದ್ದು 3 ಕೆಲಸಗಳನ್ನು. ಒಂದು, ಅವರನ್ನ ಬದುಕಸರಿ, ನಿಮಗೆ ಆ ಶಕ್ತಿ ಇದೆ. ಇನ್ನೊಂದು, ಯಾರಿಗಾದರೂ ಬ್ರಹ್ಮಹತ್ಯೆ ಬಂದರೆ, ಬ್ರಹ್ಮಹತ್ಯೆ ಸಂಭಾವಿತವಾದರೂ ಈ ಕೆಲಸ ಮಾಡಬೇಕಂತ. ಬ್ರಾಹ್ಮಣರಿಗೆ ಬಂದ ಆಪತ್ತನ್ನು ಕಳೆದರೆ, ಗೋಬ್ರಾಹ್ಮಣರಿಗೆ ಬಂದ ಆಪತ್ತು ಕಳೆದರೆ ಬ್ರಹ್ಮಹತ್ಯ ಗೋಹತ್ಯ ಎಲ್ಲ ಕಳೆದು ಬಿಡ್ತಾನಂತೆ, ಮರೆತು ಬಿಡ್ತಾನಂತೆ ಪರಮಾತ್ಮ. ಹಾಗೆ ನಮಗೆ ತುಂಬ ತೊಂದರೆ ಕೊಡ್ತಾ ಇರೋನು ಈ ವಾತಾಪಿ ಇಲ್ವಲ ಅಂತ ರಾಮಾಯಣ ಕಾಲಕ್ಕೆ ಪ್ರಸಿದ್ಧರು. ಅವನ ಮಗ ಬಲ್ಬಲ ಅಂತ ಇವತ್ತಿಗೂ ಇದ್ದಾನೆ, ದೊಡ್ಡ ದೈತ್ಯ, ತುಂಬ ಹಿಂಸೆ ಮಾಡ್ತಾನೆ. ಅವನನ್ನು ಸಂಹಾರ ಮಾಡಿರಿ. ಇದು 2ನೇದ್ದು. 3ನೇದ್ದು,
ಸಮಗ್ರ ಭರತ ಭೂಮಿಯ ಇಡೀ ತೀರ್ಥಕ್ಷೇತ್ರಗಳ ಯಾತ್ರೆಯನ್ನು ಮಾಡ್ರಿ, ಹೋಗದೇ ಇರೋ ಪಾಪವೇ ಇಲ್ಲ ಅಂತಂತ ಬಲರಾಮ ದೇವರಿಗೆ ಹೇಳಿದ್ದರಂತೆ. ಅವರು ಶುಕ್ಲಕೇಶಾವೇಶ ಭರಿತರು. ಅವರು ಮತ್ತು ಹಿರಿಯರೆಲ್ಲ ಸಂಚರಣ ಮಾಡಿದ್ದರಿಂದ ಅವರ ಸಂಚಾರ ಮಾಡಿದರು ಅಂತ ನೆನೆಸಿಕೊಂಡ್ರೆ ನಮಗೆ ಸಾರ್ಥಕವಾಗುತ್ತೆ ತೀರ್ಥಕ್ಷೇತ್ರ ಯಾತ್ರೆ. ಇದ್ಯಾವುದೂ ಅನುಸಂಧಾನ ಇಲ್ಲದೇನೆ ನಾವು ಸುಮ್ಮನೆ ಹೋದರೆ ಏನು ನೋಡ್ತೇವೆ? 3 ನೋಡ್ಕೊಂಡು ಬರ್ತೇವೆ. ಒಂದು ಕಲ್ಲು, ಇನ್ನೊಂದು ಮಣ್ಣು, ಇನ್ನೊಂದು ನೀರು. ಇನ್ನು ಹೆಚ್ಚಿಂದ ಏನು ನೋಡ್ತೇವೆ ನಾವು? ನೀವು ನದಿಗಳನ್ನೋ ಸರೋವರಗಳನ್ನೋ ಬಣ್ಣ ಬಣ್ಣದ ನೀರು ನೋಡಿರ್ತೇವೆ. ಇನ್ನು ಕೆಟ್ಟೋಗ್ಬಿಟ್ಟಿದೆ, ಅದಾಗಿದೆ, ಯಾರ್ಯಾರು ಸುದ್ದಿ ಹೇಳಿಬಿಟ್ಟಿರ್ತಾರೆ, ಇನ್ನೇನು ಅದೇ ಭಾವನೆ ಬರ್ತಿರುತ್ತೆ. ಆಚಮನ ಮಾಡಲಿಕ್ಕೂ ಮನಸ್ಸು ಬರೋದು. ತಲೆ ಕೆಡಿಸಿಕೊಂಡು ಹೋದರೆ ಇಷ್ಟ ಆಗ್ತಾನೆ. ಇನ್ನು ಕಲ್ಲು, ನೀವು ಉತ್ತರದ ಕಡೆಗೆಲ್ಲ ಹೋದರೆ ಸ್ವಲ್ಪ ಕೆಲವು ಕಡೆಯಲ್ಲೆಲ್ಲ ಅಮೃತಶಿಲೆಯ ಪ್ರತಿಮೆಗಳು ಕಾಣ್ತವೆ. ಈ ಕಡೆಗೆ ಬಂದರೆ ದೊಡ್ಡ ದೊಡ್ಡ ದೇವಸ್ಥಾನದಿಂದ ಹಿಡ್ಕೊಂಡು ಎಲ್ಲ ಕರಿಶಿಲೆಯ ವಿಗ್ರಹಗಳು ಕಾಣಿಸ್ತವೆ. ಭಾಳ ಅಂದರೆ ಅದರ ಮೇಲೆ ಹಾಕಿರೋ ಒಂದಿಷ್ಟು ಆಭರಣ ನೋಡ್ಬೋದು ಅಷ್ಟೇ. ಇನ್ನು ಹೆಚ್ಚಿಂದ ಏನು ನೋಡ್ತೇವೆ ನಾವು? ನಮ್ಗೆ ಇನ್ನೇನು ಹೆಚ್ಚು ಕಾಣೋಲ್ಲ. ಯಾರು ಕರ್ಕೊಂಡು ಹೋಗಿ ಏನು ಸ್ಥಳ ಮಹಾತ್ಮೆ ಅಂತ ಕೇಳಿದ್ರೆ ಅವ್ರು ಏನೇನೋ ಒಂದಟ್ಟು ಹೇಳ್ತಾರೆ, ಅದಂತೆ ಇದಂತೆ ಇದದು, ಹಾಗಾಗಿ ಬಂದುಬಿಡ್ತೇವೆ, ಅಷ್ಟೇ, ಮುಗಿದೋಯ್ತು. ಹೆಚ್ಚು ಲಾಭ ಬಂದ ಹಾಗಾಗಲಿಲ್ಲ ಆಗ. ಇನ್ನು ಮಣ್ಣು, ಕುರುಕ್ಷೇತ್ರ, ಮಧುರಾ ಮುಂತಾದ ಕಡೆಯಲ್ಲೂ ಹೋದರೆ ಇನ್ನೂ ತಲೆ ಕೆಡಿಸೋರು ಭಾಳ ಜನ ಇದ್ದಾರಲ್ಲೆಲ್ಲ. ಯಾವುದೋ ಒಂದು ಮಣ್ಣು ತೆಗೆದು ಗೈಡು ಅಂತ ಅವ್ನಿಗೆ ₹1000 ಸುರಿಬೇಕು. ಅವ್ನು ತೊಗೊಂಡು ಹೋಗಿ ಯಾವುದೋ ಮಣ್ಣು ತೋರಿಸ್ತಾನೆ, ಲೇಲೋ ಲೇಲೋ ಖಾವೋ ಖಾವೋ ಅಂತ ತಿನ್ನಿಸ್ಬಿಡ್ತಾನೆ. ಮಣ್ಣು ತಿನ್ನಿಸ್ಬಿಡ್ತಾರೆ. ತಿನ್ನಿಸ್ಬಿಟ್ಟು ಯಾವ ಗೊತ್ತೇನಿದೋ ಕೃಷ್ಣ ತಿಂದಿದ್ದು ಇದೇ ಮಣ್ಣು ಅಂತ ಮಣ್ಣು ತಿನ್ನಿಸಿ ಕಳಿಸಿಬಿಡ್ತಾರೆ ಅಷ್ಟೆ. ಅದಾಗಬಾರ್ದು ಅಂತಿದ್ದರೆ ಬರೀ ಕುರುಕ್ಷೇತ್ರ ಮುಂತಾದವುಗಳಲ್ಲಿ ಅಲ್ಲೇನು ಪ್ರತೀಕ ಇಲ್ಲ, ಏನಿಲ್ಲ. ಮತ್ತೆ ನಾವಲ್ಲಿ ಹೋಗಿದ್ದು ಸಾರ್ಥಕವಾಗಬೇಕಾಗಿದ್ದರೆ ಅದರ ಹಿನ್ನೆಲೆಯ ತತ್ವಜ್ಞಾನದ ಹಿನ್ನೆಲೆ, ಯಾರು ಬಂದಿದ್ದರು, ಯಾರು ಹೋಗಿದ್ದರು, ಈ ಕ್ಷೇತ್ರಕ್ಕೆ ಏನು ಮಹತ್ವ ಅನ್ನೋ ವಾದಿರಾಜ ಸ್ವಾಮಿಗಳವರು ಆ ಶಬ್ದವನ್ನೇ ಹಿಡಿದು ಆ ಶಬ್ದ ಕೇಳ್ತಾ ಇರಲಿಕ್ಕೆ ನಮಗೆ ಅದರ ಹಿನ್ನೆಲೆ ಎಲ್ಲ ಬುದ್ಧಿಗೆ ಬರಬೇಕು. ಅಷ್ಟು ಪರಮಾನುಗ್ರಹ ಮಾಡಿ ತೀರ್ಥ ಪ್ರಬಂಧ ಅಂತ ಗ್ರಂಥವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾದರೆ, ಯಾಕೆ ನಾಳೆ ಹತ್ತಿರದಲ್ಲೇ ಅವರದೆಲ್ಲ ಆರಾಧನೆ ಬಂತು. ಮತ್ತೆ ಅಂಥವರ ಆ ಕ್ರಮದಲ್ಲಿ ಮಾಡಿ ಮಹೋಪಕಾರವನ್ನು ಮಾಡಿದ್ದಾರೆ ಭಾವಿ ಸಮೀರರು. ಅಂಥವರ ಆ ಕ್ರಮದಲ್ಲಿ ಮಾಡಿದ್ದು ಅದು ಒಂದು ಸೀಮಿತ ಆಯಿತು. ತದನಂತರದಲ್ಲಿ ಬಂದ ಕ್ಷೇತ್ರಗಳನ್ನು ಬನಶಂಕರಿ ವರ್ಣನೆ ಮಾಡಿಲ್ಲ. ಬನಶಂಕರಿ ಅದರಂತೆ ನಮ್ಗೆ ಆಮೇಲೆ ಬರೋ ನವವೃಂದಾವನ, ಮಂತ್ರಾಲಯ, ಆಮೇಲೆ ಗೋಪಾಲದಾಸರು, ವಿಜಯದಾಸರು ಮುಂತಾದವರ ಸ್ಥಳಗಳು, ಇದೆಲ್ಲದರ ಚಿತ್ರಣ ಬೇಕಲ್ಲ. ಅದಕ್ಕೆ ಅದೇ ರಾಜರನ್ನು ಅನುಸರಣ ಮಾಡ್ತಾ ಅವರು ಪರಮಾನುಗ್ರಹ ಕವಿತಾ ಶಕ್ತಿಯಲ್ಲಿ ರಾಜರ ಅನುಗ್ರಹದಿಂದ ಇವರು ಹಯಗ್ರೀವೋಪಾಸಕರು, ನಮ್ಮ ಪರಮಗುರುಗಳು ಜಲಯಾಳಾಚಾರ್ಯರು. ಹಯಗ್ರೀವಿ ಪರಿಲ ಸತುಮೇ ಮಾನಸೇ ಹೃದಯಮೂರ್ತಿ ಅಂತ ಭಗವಂತನನ್ನು ಕೊಂಡಾಡ್ತಕ್ಕಂಥವರು. ಅವರ ಅನುಗ್ರಹವನ್ನು ಪ್ರಾರ್ಥನೆ ಮಾಡ್ತಾ ಅದೇ ಸಾಲಿನಲ್ಲೇನೆ ತೀರ್ಥಕ್ಷೇತ್ರ ವಿಲಾಸ ಅಂತ ಒಂದು ಕಾವ್ಯ ನಿರ್ಮಾಣ ಮಾಡಿದ್ದಾರೆ. ಅಲ್ಲಿ ಮಂತ್ರಾಲಯವನ್ನು ಬಹಳ ಸುಂದರ ಚಿತ್ರಣ ಮಾಡಿದ್ದಾರೆ. ಅದು ಕೇಳಿದರೆ ಪ್ರಾಯ ಎಲ್ಲ ಚಿತ್ರಣ ಬಂದು ಹೋಗ್ಬಿಡ್ಬೇಕಲ್ಲಿ. ಮಂತ್ರಾಲಯ ಪ್ರಭುಗಳನ್ನು ಯಾವ ಕ್ರಮದಲ್ಲಿ ಚಿತ್ರಣ ಮಾಡ್ತಾರೆ ಜ್ಞಾನಿಗಳು, ಅವರ ಆಲೋಚನಾ ಕ್ರಮ ಹೇಗಿದೆ ಅಷ್ಟು ಅಲ್ಲಿ ತೋರಿಸಿಕೊಡ್ತಾ ವರ್ಣನೆ ಮಾಡಿದ್ದಾರೆ. ತುಂಗಾ ಗಂಗಾ ತರೋಲ್ಲಾಸಂ ರಾಘವೇಂದ್ರೇಂದ್ರ ರಾಜಿತಂ ಭಜೆ ದ್ವಿಜ ಸುರಾವಾಸಂ ಮಂತ್ರಾಲಯ ಸುರಾಲಯಂ. ಮಂತ್ರಾಲಯ ಅಂದರೆ ಏನು ತಿಳ್ಕೊಂಡಿದ್ದೀರಿ? ಅದು ಸಾಕ್ಷಾತ್ ಅಮರಾವತಿ ಅಂತಂದರು. ಅವತ್ತಂದಿದ್ರು, ಇವತ್ತು ನಿಜವಾಗಿಯೂ ಆಗಿದೆ. ಇವತ್ತು ನೋಡೋರ್ಗೂ ಕಾಣುತ್ತೆ. ಅಲ್ಲಿ ಒಳಗೆ ಹೋಗ್ಬಿಟ್ರೆ ಎಲ್ಲಿದ್ದೀವಿ ಅಂತ ಕಾಣುತ್ತಾ? ಮೊದಲಾದರೂ ಸ್ವಲ್ಪ ಅಲ್ಲಿ ಇಲ್ಲಿ ಮೋರಿಗಿರಿ ಹರಿತಾ ಇರಬೇಕು. ಹೊರಗಡೆ ಹೊಟ್ಟೋದ್ರೆ ಅಲ್ಲಿ ಹಂದಿಗಳು ಅವೋ ಇವು. ಇವತ್ತು ಏನಾ ಭವ್ಯ ಮಂದಿರ, ಅದು ಬಯಲು ಪ್ರದೇಶ. ಅಲ್ಲಿ ಏನು ಆ ಥರ ಎಲ್ಲ ಕಟ್ಟಡ ಗಿಟ್ಟಡ ಎಲ್ಲ ಹಿಂದೆ ಮುಂದೆಲ್ಲೂ ಕಾಣೋಲ್ಲ. ಇವತ್ತಲ್ಲೂ ಒಂದು ಆ ಕಟ್ಟಡದ ಒಳಗಡೆಯಲ್ಲಿ ಪ್ರವೇಶ ಮಾಡಿದರೆ ಏನಾ ವಾತಾವರಣ, ಏನು ಅದ್ಭುತ. ದಿನದಿಂದ ದಿನಕ್ಕೆ ಬೆಳೀತಾ ಇರೋ ಕ್ರಮ. ಮಂತ್ರಾಲಯ ಸುರಾಲಯಂ, ಇದು ಸುರಾಲಯ, ದೇವತೋತ್ತಮರ ಆವಾಸ ಸ್ಥಾನ ಅಮರಾವತಿ ಪಟ್ಟಣ. ಅಮರಾವತಿ ಅಂತಂದ್ರೆ ಅಲ್ಲಿ ಇಂದ್ರದೇವರು ಬೇಡೇನ್ರಿ? ಯಾಕೆ ಇಲ್ಲೇನು ನಮ್ಮ ರಾಘವೇಂದ್ರೇಂದ್ರ ರಾಜಿತಂ, ರಾಘವೇಂದ್ರರೇ ಅಲ್ಲಿ ಇಂದ್ರನಂತೆ ಕೂತಿದ್ದಾರೆ. ತನ್ನ ಭಕ್ತರಿಗೆ ಬೇಕಾದ ವರಗಳನ್ನು ಕೊಡ್ತಾ ಅಲ್ಲಿ ಕೂತಿದ್ದಾರಲ್ಲ, ಇಂದ್ರದೇವರ ಸ್ಥಾನದಲ್ಲಿ ಅವರೇ ಇದ್ದಾರಲ್ಲಿ. ನಮ್ಗೆ ಗಂಗಾ ಬೇಕ್ರಿ. ದೇವತಾಲೋಕ ಅಂತಂದರೆ ಅಲ್ಲಿ ಗಂಗೆ ಇರಬೇಕು. ಗಂಗೆ ಅಲ್ಲಿ, ತುಂಗೆ ಇಲ್ಲಿ. ಇಂದು ಅವಳು ಪಾನಕ್ಕೆ ಯೋಗ್ಯವಾದ ತುಂಗೆ ಇಲ್ಲಿದೆ. ತುಂಗಾ ಗಂಗಾ ತರೋಲ್ಲಾಸಂ, ತುಂಗಾ ನದಿ ಅಂತನ್ನುವ ಗಂಗೆಯೇ ಅಂದರೆ ಅದಕ್ಕೆ ಸನ್ನಿಧಾನ ಪಾತ್ರವಾದ ಮಂತ್ರಾಲಯ ಪ್ರಭುಗಳ ವೃಂದಾವನಕ್ಕೆ ಸೋಕಿದ ನೀರೇನೇ ಗಂಗಾ ಸಮಾನ ಅಂತಂದಿದ್ದಾರೆ. ಯತ್ಪಾದೋದಕ ಸಂಚಯ ಸುರನದಿ ಮುಖ್ಯಾಪಗಾಸಾದಿತ ವರ್ಣನೆ ಮಾಡಿದ್ದಾರೆ. ಇನ್ನು ಕೇಳಬೇಕಾ? ತುಂಗಭದ್ರಾ ಸಾಕ್ಷಾತ್ತಾಗಿ ವರಾಹದೇವರ ಕೋರೆ ಹಲ್ಲುಗಳಿಂದ ಅದು ರಾಜರ ಚಿತ್ರಣ ಮಾಡಿದ್ದಾರೆ. ಕೇಳಬೇಕದು.
ಇನ್ನೆಲ್ಲ ನೀರನ್ನು ಕಾಲಿಗೆ ಹಾಕ್ಕೊಂಡಂತೆ ಪರಮಾತ್ಮ. ಅವನಿಗೆ ತೀರ್ಥಪಾದ ಅಂತ ಹೆಸರು. ಎಲ್ಲ ತೀರ್ಥಗಳನ್ನು ಕಾಲಿಗೆ ಹಾಕ್ಕೊಂಡು ಎರಡನ್ನು ಮಾತ್ರ ಕೋರೆ ಹಲ್ಲಲ್ಲಿ ಇಟ್ಕೊಂಡಂತೆ, ತನ್ನ ಬಾಯೊಳಗೆ ಹಾಕ್ಕೊಂಡಂತೆ. ಅದಕ್ಕೆ ಗಂಗಾ ಸ್ನಾನ ತುಂಗಾ ಪಾನ ಅನ್ನೋದು. ತಟಿನೀಶು ತುಂಗಭದ್ರೇ ಸ್ವಾದೂದಕ ಸಂಕುಲಾತ್ವಮಸಿ ನೂನಂ ಕಸ್ಮಾತ್ ತೀರ್ಥಪದೋಸೌ ಧತ್ತೇ ತ್ವಾಮೇವ ದಮುಷ್ಟ್ರಯೋರ್ನೋಚೇತ್. ಅಕಸ್ಮಾತ್ ಅಷ್ಟೊಂದು ಸ್ವಾದೂದಕ, ಅಷ್ಟು ರುಚಿಕಟ್ಟಾಗಿರಲಿಲ್ಲ ಅಂತಾಗಿದ್ದರೆ ವರಾಹದೇವರು ಬಾಯೊಳಗೆ ಹಾಕೋತಾ ಇದ್ದೆ ನಿನ್ನನ್ನು. ತುಂಗಭದ್ರ ಅತ್ಯಂತ ರುಚಿಕಟ್ಟು ತಾಯಿ ನೀನು ಅಂತ ವರ್ಣನೆ ಮಾಡ್ತಾರೆ. ಅಂತಹದ್ದು ಪರಮಾತ್ಮನ ಮುಖದಿಂದ ವರಾಹಚಲ ಅಂತಿದೆ. ಎಲ್ಲಿ ನೀವು ಶಿವಮೊಗ್ಗ ಜಿಲ್ಲೆಗೆ ಹೋದರೆ ಅಲ್ಲಿ ಕಾಣುತ್ತಲ್ಲ ವರಾಹಚಲ ಅಂತ. ತನ್ನ ಎರಡು ಕೋರೆ ಹಲ್ಲುಗಳಿಂದ ಎರಡನ್ನು ಬಿಟ್ಟರೆ ಅದು ಕೂಡಲಿಲ್ಲ ಬಂದು ಸೇರಿಕೊಳ್ತಾವೆ ಎರಡು, ಒಂದು ತುಂಗ ಇನ್ನೊಂದು ಭದ್ರ. ಈ ಕ್ರಮ ಅಷ್ಟು ಪವಿತ್ರವಾದಂತಹ ನದಿ ಏನಿದೆ ಅದು ಗಂಗೆ ಇದ್ದಂತೆ. ಇಲ್ಲಿ ತುಂಗಾ ಗಂಗಾ ತರೋಲ್ಲಾಸಂ ರಾಘವೇಂದ್ರೇಂದ್ರ ರಾಜಿತಂ ಭಜೆ ದ್ವಿಜ ಸುರಾವಾಸಂ. ಹೌದ್ರಿ, ಅಲ್ಲೆಲ್ಲ ದೇವತೆಗಳು ಬೇಡವೆ? ದೇವತೆಗಳು ಇದ್ದರೆ ಅದು ದೇವತಾಲಯ ಅಂತ ಕರಿಬಹುದು. ಯಾರು ದೇವತೆಗಳು ಅಂತಂದರೆ ದೊಡ್ಡ ದೊಡ್ಡ ಜ್ಞಾನಿಗಳು, ಪಾಠ ಪ್ರವಚನಾಸಕ್ತರು, ಒಳ್ಳೊಳ್ಳೆ ಆ ವೈಷ್ಣವ ಲಾಂಛನಗಳನ್ನು ಧಾರಣೆ ಮಾಡಿ ಓಡಾಡ್ತಾರಲ್ಲ, ಎಲ್ಲ ಭೂಸುರರು. ಭೂಸುರರು ಅಂದರೆ ಬ್ರಾಹ್ಮಣೋತ್ತಮರು. ಅವರೇನೇ ಇಲ್ಲಿ ದೇವತಾ ಸ್ಥಾನದಲ್ಲಿದ್ದಾರೆ. ಇದು ಮಂತ್ರಾಲಯ ಅನ್ನೋದು ಸುರಾಲಯ ಇದ್ದಂತೆ. ಇನ್ನು ಅದನ್ನೇ ಪ್ರತಿನಿತ್ಯ ಮಂಗಳಾನುಷ್ಠಾನದಲ್ಲಿ ಹೇಳೋದು ಇದೇ ಪದ್ಯವನ್ನೇ ನಾನು ಹೇಳ್ತಿದ್ದೆ. ಯನ್ನಾಮ ಸಂಸ್ಮರಣಮೇವ ಸುರೇಂದ್ರ ವೃಕ್ಷ ಯತ್ಪಾದ ಸೇವನ ಕಥಾ ತು ಗಿರಾಂ ವಿದೂರ ತಂ ಕಾಮಿತಾರ್ಥದಂ ಅನಾಕುಲಬೋಧರಾಶಿಂ ಶ್ರೀರಾಘವೇಂದ್ರ ಗುರುರಾಜಮಹಂ ನಮಾಮಿ.